ಆಗಿದೆ. ಸೊ ಪರ್ ಆರ್ಡ್ರಿಗೆ 60 ರೂಪಾಯಿ ಎಕ್ಸ್ಟ್ರಾ ಅಂತೆ. ಸೊ ಅವ್ನು ಗೊತ್ತಲ್ಲ ಸ್ವಿಗ್ಗಿ ಅವನು, ಅಂದರೆ ಡೈಲಿ ಬರೋರಕ್ಕಿಂತ ಅವಾಗವಾಗ ಯಾರಾದರೂ ಡ್ಯೂಟಿ ಮಾಡೋಕ್ಕೆ ಬಂದರೆ ಅವ್ರಿಗೆ ಸ್ವಲ್ಪ ಆರ್ಡ್ರಸ್ಸು ಜಾಸ್ತಿ ಕೊಡ್ತಾನೆ ಮತ್ತು ಅಮೌಂಟ್ ಜಾಸ್ತಿ ಕೊಡ್ತಾನೆ. ಏನಕ್ಕೆ? ಥ್ಯಾಂಕ್ ಯು. 6158 ಮಾಡೋಣ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ಥ್ಯಾಂಕ್ ಯು ಸರ್. ಸ್ವಿಗ್ಗಿ ಅವನು ಎಷ್ಟು ಕಿತ್ತೋದು ಕಚಡ ನನ್ನ ಮಗ ಅಂದರೆ, ನಾನು 40 ರೂಪಾಯಿ ಪೆನಲ್ಟಿ ಹಾಕಿದ್ದೇನೆ. ಸೊ 15 ರೂಪಾಯಿ ಇನ್ಸೆಂಟಿವ್ ಇಲ್ಲ, ಏನೂ ಇಲ್ಲ, ಹೋಯ್ತು. ಕಷ್ಟಪಟ್ಟು ದುಡ್ದಿದ್ದೆಲ್ಲ ಹಾಳಾಗಿ ಹೋಯ್ತು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗಳ ಮೇಲೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ತುಂಬ ದಿವಸ ಆದಮೇಲೆ ನಮ್ಮ ಒಂದು ಚಾನಲ್ನಲ್ಲಿ ಸ್ವಿಗ್ಗಿ ವಿಡಿಯೋ ಬರ್ತಾಯಿದೆ. ಸೊ ನಮ್ಮ ಚಾನಲ್ನಲ್ಲಿ ನಿಜ ಹೇಳಬೇಕು ಅಂದರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಸ್ವಿಗ್ಗಿಯಿಂದ. ಸೊ ನಾನು ಇಲ್ಲಿದ್ದೀನಿ ಅಂದ್ರೂ ಕೆಲವು ಸ್ವಿಗ್ಗಿನೇ ಕಾರಣ ಅಂತ ಹೇಳ್ಬೋದು. ಸೊ ಎಷ್ಟು ಜನ ನನ್ನನ್ನು ನಾನು ಸ್ವಿಗ್ಗಿ ಮಾಡ್ತಾ ಇದ್ದಾಗಿಂದ ನೋಡ್ತಾ ಇದ್ರು ಅಂತ ನೋಡೋಣ, ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ಸ್ವಿಗ್ಗಿನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಈಗ ನಾನು ಟೈಮ್ ಬಂದುಬಿಟ್ಟು ಆ್ಯಕ್ಚುಲಿ ಪಾರ್ಟ್ ಟೈಮ್ ಮಾಡ್ತಾ ಇರೋದು, ಫುಲ್ ಟೈಮ್ ಮಾಡ್ತಾ ಇಲ್ಲ ಸ್ವಿಗ್ಗಿನ. ಸೊ ಈಗ ಟೈಮ್ ಇವತ್ತು ಭಾನುವಾರ, ಫಸ್ಟ್ ಆಫ್ ಆಲ್ ಇವತ್ತು ಭಾನುವಾರ ಸಂಜೆ 6 ಗಂಟೆಗೆ ಡ್ಯೂಟಿ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. 6 ಗಂಟೆಯಿಂದ ಒಂದು 11 ಗಂಟೆವರೆಗೂ ಅಲ್ಲಿ ಇರೋದು ಸ್ಲಾಟು. ಸೊ ಅದರಲ್ಲಿ ನೋಡೋಣ, ಒಂದು ಅಟ್ಲೀಸ್ಟ್ ಒಂದು 10:30 ಅಲ್ಲಿ 10:30ವರೆಗೂ 11 ಗಂಟೆವರೆಗೂ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಟಾರ್ಗೆಟ್ ಬಂದುಬಿಟ್ಟು 15 ಆರ್ಡ್ರಿಗೆ 150 ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದೇನೆ. ಸೊ ನೋಡೋಣ, ಅದನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಆಗುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈಗ ಬನ್ನಿ, ಈಗ ಡ್ಯೂಟಿ ಶುರು ಮಾಡೋಣ. ಈಗ ಆ್ಯಕ್ಚುಲಿ ಸ್ಲಾಟ್ಸ್ ಎಲ್ಲ ಬುಕ್ ಮಾಡ್ಕೋಬೇಕು, ಬನ್ನಿ ಬುಕ್ ಮಾಡ್ಕೊಸಿದ್ರೆ. ಸೊ ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಸೊ ಪರ್ ಆರ್ಡ್ರಿಗೆ 60 ರೂಪಾಯಿ ಎಕ್ಸ್ಟ್ರಾ ಅಂತೆ. ಸೊ ತುಂಬ ದಿವಸ ಆಯ್ತು ನಾನು ಡ್ಯೂಟಿ ಮಾಡಿ, ಅದಕ್ಕೋಸ್ಕರ ಆಫರ್ ಕೊಡ್ತಾ ಇದ್ದಾನೆ. ನನ್ನ ಪ್ರಕಾರ ಇನ್ನೂ ಜಾಸ್ತಿನೇ ಕೊಡಬೇಕು, ಯಾಕಂದರೆ ಅವ್ನು ಗೊತ್ತಲ್ಲ ಸ್ವಿಗ್ಗಿ ಅವನು, ಅಂದರೆ ಡೈಲಿ ಬರೋರಕ್ಕಿಂತ ಅವಾಗವಾಗ ಯಾರಾದರೂ ಡ್ಯೂಟಿ ಮಾಡೋಕ್ಕೆ ಬಂದರೆ ಅವ್ರಿಗೆ ಸ್ವಲ್ಪ ಆರ್ಡ್ರಸ್ಸು ಜಾಸ್ತಿ ಕೊಡ್ತಾನೆ ಮತ್ತು ಅಮೌಂಟ್ ಜಾಸ್ತಿ ಕೊಡ್ತಾನೆ. ಏನಕ್ಕೆ ಅಂದರೆ ಅದು ಅಂದರೆ ಹುಡುಗ ಮತ್ತೆ ಬರಲಿ, ಮತ್ತೆ ಲಾಗಿನ್ ಆಗಲಿ, ಆ ID ಬಂದು ಮತ್ತೆ ಡ್ಯೂಟಿ ಮಾಡಬೇಕು. ಸೊ ಸ್ವಿಗ್ಗಿ ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ ಅಂತ ಇದು ಮಾಡೋಕ್ಕೋಸ್ಕರ ಆ ಥರ ಮಾಡ್ತಾನೆ. ಸೊ ನಾವು ಆ ಟೈಮಲ್ಲಿ ಬಂದು ಮಾಡ್ಕೊಂಡು ಹೋಗ್ಬಿಡ್ಬೇಕು. ಸೊ ಮೊದಲೆಲ್ಲ ನಾವು ಇದರಲ್ಲಿ ಕಷ್ಟಪಟ್ಟು ಡೈಲಿ ಮಾಡ್ತಾಯಿದ್ವಿ, ಅವಾಗೆಲ್ಲ ಎಷ್ಟು ಬೇಜಾರು ಮಾಡಿಸ್ತಿದ್ದೆ ಗೊತ್ತಾ ಇವನು. ಸೊ ಈಗ ಅಪರೂಪಕ್ಕೆ ಮಾಡ್ಕೊಂಡು ಹೋಗೋರಿಗೆ ಮರ್ಯಾದೆ ಜಾಸ್ತಿ. ನಾವು ಡೈಲಿ ಇದರಲ್ಲೇ ಇದ್ದರೆ ಒಂದು ಅದರಲ್ಲಿ ಒಂದು ನಿಮ್ಗೆ ಗೊತ್ತಿಲ್ಲೋ ಒಂದು ಅದೇನೋ ಒಂದು ದೊಡ್ಡವರ ಒಂದು ಮಾತಲ್ಲಿದ್ದಾರೆ, ಅಪರೂಪಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋದರೆ ಒಳ್ಳೆ ಮರ್ಯಾದೆ ಕೊಡ್ತಾರಂತೆ. ನಾವು ಡೈಲಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದರೆ ಅದು ಮರ್ಯಾದೆನೇ ಹೋಗ್ಬಿಡುತ್ತೆ ಅಂತೆ. ಸೊ ಆ ಥರ ಆಗಿದೆ ಸ್ವಿಗ್ಗಿದು. ನಾನು ಆ್ಯಕ್ಚುಲಿ ಸ್ವಿಗ್ಗಿನ ಅದೇ ಥರ ಮಾಡ್ತಾಯಿದ್ದೀನಿ. ಸೊ ಈಗ 6 ಗಂಟೆಗೆ ಡ್ಯೂಟಿ ಆ್ಯನ್ ಮಾಡಿದ್ದೀನಿ, ನೋಡೋಣ ಯಾವುದಾದ್ರೂ ಬರ್ತದೆ ಅಂತ. ತುಂಬ ದಿವಸ ಆದಮೇಲೆ ಬಂದಿರೋದು. ಇನ್ನೊಂದು ವೆದರು ಸಿಕ್ಕಾಬಡೆ ಚೇಂಜ್ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನೆನ್ನೆ ಶನಿವಾರ, ಇವತ್ತು ಭಾನುವಾರ. ಸೊ ಈ ವಿಡಿಯೋ ಅಪ್ಲೋಡ್ ಆಗೋದು ಸೋಮವಾರ. ಸಿಕ್ಕಾಬಡೆ ಮಳೆ ಇತ್ತು ನೆನ್ನೆ ಅಂತೂ. ಸೊ ಬಂತು ನೋಡಿ, ಅಂತೂ ಇಂತೂ ಫಸ್ಟ್ನೇ ಆರ್ಡ್ರು. ಖುಷಿ ಏನಕ್ಕೆ ಅಂದರೆ 89 ರೂಪಾಯಿ ಕೊಟ್ಟಿದ್ದಾನೆ. ಬಟ್ ಬೇಜಾರೇನಪ್ಪ ಅಂದರೆ ನಾನು ಇರೋದು ಈಗ ಪ್ರೆಸೆಂಟ್ ಬಂದು BL ರೋಡಲ್ಲಿ, 80 ಫೀಟ್ ರೋಡಲ್ಲಿ ಇದ್ದೀನಿ. ಇಲ್ಲಿಂದ ಪಿಕಪ್ಗೆ ಹೇಳಿದಿರೋದು RT ನಗರ. ಎಷ್ಟು ಕಿಲೋಮೀಟ್ರಪ್ಪ ಅಂದರೆ ಖುಷಿ ಪಡಬೇಕೋ ಬೇಜಾರಾಗಬೇಕೋ ಗೊತ್ತಿಲ್ಲ, ಬಟ್ ಓಕೆ 2.8 ಇದೆ. ಹತ್ತಿರ 3 ಕಿಲೋಮೀಟ್ರ್ ಪಿಕಪ್ ಇದೆ. ಸೊ ಅಲ್ಲಿಂದ ಮತ್ತೆ 3 ಕಿಲೋಮೀಟರ್ ಡ್ರಾಪ್ ಇದೆ. ಏನು ಮಾಡೋಕ್ಕಾಗಲ್ಲ, ಹೋಗಬೇಕು. ಹೋಗಿಲ್ಲ ಅಂದರೆ ಇನ್ನೊಂದೇನಪ್ಪ ಅಂದರೆ ಒಂದು ಆರ್ಡ್ರ್ ಅಷ್ಟೇ ರಿಜೆಕ್ಟ್ ಮಾಡೋಕ್ಕಾಗೋದು. ಒಂದು ಆರ್ಡ್ರ್ ಮೇಲೆ ರಿಜೆಕ್ಟ್ ಮಾಡಿದೀವಿ ಅಂದರೆ ಇನ್ಸೆಂಟಿವ್ ಬರೋಲ್ಲ. ಸೊ 15 ಆರ್ಡ್ರ್ ಮಾಡಿದ್ರೆ 150 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ. ಸೊ ಅದಕ್ಕಾದ್ರೂ ಹೋಗಲೇಬೇಕು. ಸೊ ಬನ್ನಿ ಹೋಗಿ ಆರ್ಡ್ರನ್ನ ಪಿಕಪ್ ಮಾಡ್ಕೊಳ್ಳಿ. ಏನಂದರೆ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಬ್ರೋ ಸ್ವಿಗ್ಗಿ ಮಾಡಿ, ಸ್ವಿಗ್ಗಿ ಯಾಕೆ ಬಿಟ್ಬಿಟ್ರಿ, ಸ್ವಿಗ್ಗಿನ ಮಾಡ್ತಾಯಿದ್ರಿ ಎಲ್ಲ ಚೆನ್ನಾಗಿ ಕಂಟಿನ್ಯೂ ಮಾಡಿ ಅದರಲ್ಲೇ ಅಂತ. ರಿಯಾಲಿಟಿ ಏನಪ್ಪ ಅಂದರೆ ಸ್ವಿಗ್ಗಿ ಮಾಡದೇ ಇರೋಕ್ಕೆ 2 ರೀಸನ್ನು. ನಾನು ಒಂದು ಮೊದಲನೇದಾಗಿ ರೀಸನ್ ಬಂದು ಸ್ವಿಗ್ಗಿನೇ. ಏನಕ್ಕೆ ಅಂದರೆ ಸ್ವಿಗ್ಗಿ ಬಂದು ನಾವು ಮಾಡ್ತಿದ್ದಾಗಿದ್ದಂತಹ ಒಂದು ಏನು ಅರ್ನಿಂಗ್ಸ್ ಇತ್ತು, ಆ ಒಂದು ಟೈಮ್ ಲಿಮಿಟ್ ಇತ್ತು, ಆ ಥರ ಇವಾಗಿಲ್ಲ. ಮೊದಲೆಲ್ಲ ಒಂದು 8 ರಿಂದ 9 ಅವರು 10 ಅವರು ಆ ಥರ ಅರ್ನಿಂಗ್ಸ್ ಆಗ್ಬಿಡ್ತಿತ್ತು. ಬಟ್ ಈಗ 12 ಅವರು 13 ಅವರು 14 ಅವರು ಈ ಥರ ಲಾಗಿನ್ ಅವರ್ಸ್ ಕೊಡಬೇಕಾಗುತ್ತೆ. ಸೊ ಅದೊಂದು ನನಗೆ ಮೈನಸ್ಸು. ಇನ್ನೊಂದೇನಪ್ಪ ಅಂದರೆ ನಿಮಗೆಲ್ಲ ಗೊತ್ತು, ಡ್ಯೂಟಿ ಮಾಡಿ ಮತ್ತೆ ಹೋಗಿ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸಿಕ್ಕಾಬಳೆ ಟೈಮ್ ತಗೊಳುತ್ತೆ.
ಆಗುತ್ತೆ. ಸೊ ಅದಕ್ಕೋಸ್ಕರ ಅದು ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನನ್ನ ಗಾಡಿ, ನನ್ನ ಹತ್ರ ಇರೋ ಗಾಡಿ ನಿಮಗೆಲ್ಲ ಗೊತ್ತಿರೋದೆ ಎಲೆಕ್ಟ್ರಿಕ್ ಇರೋದು ಗಾಡಿ. ಸೊ ಈ ಓಲಾ ಗಾಡಿನ ಬೆಳಗ್ಗೆ ನಾನು ಮನೆಯಲ್ಲೇ ಡ್ಯೂಟಿ ಮಾಡಿಕೊಂಡು ಡ್ಯೂಟಿನ ಆನ್ ಮಾಡಿದ್ರೆ ಮಧ್ಯಾಹ್ನ ಹೊತ್ತು ಒಂದು 2 ಅವರ್ಗೆ ಇಲ್ಲ 3 ಅವರ್ ಚಾರ್ಜ್ಗೆ ವೆಯ್ಟ್ ಮಾಡಬೇಕು. ಆ ಒಂದು ಟೈಮು ನನಗೆ ಈ ಸ್ವಿಗ್ಗಿಯಲ್ಲಿ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಸ್ವಿಗ್ಗಿಯಲ್ಲಿ ಬಂದುಬಿಟ್ಟು 4 ಗಂಟೆವರೆಗೂ ಲಾಗಿನ್ ಇರಬೇಕು. ನನ್ನ ಗಾಡಿ ಚಾರ್ಜು 4 ಗಂಟೆವರೆಗೂ ಬರೋದು ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ಮೊದಲು ನನ್ನ ಹತ್ರ ಕರಿಯ ಗಾಡಿ ಇದ್ದ, ಸೊ ಅದನ್ನು ತೊಗೊಂಡು ಹಿಂಗೆ ಮ್ಯಾನೇಜಬಲ್ ಮಾಡ್ಕೊತಾ ಇದ್ದೆ. ಆದರೆ ಅದನ್ನು ಸೇಲ್ ಮಾಡಿರೋದ್ರಿಂದ ಇವಾಗ ನನ್ನ ಹತ್ರ ಯಾವುದೂ ಆಪ್ಷನ್ ಇಲ್ಲ. ಸೊ ಅದಕ್ಕೋಸ್ಕರ ಲಾಗಿನ್ ಅವರ್ಸ್ನ ಮೈಂಟೈನ್ ಮಾಡೋಕ್ಕಾಗಲ್ಲ. ಲಾಗಿನ್ ಅವರ್ಸ್ನ ಮೈಂಟೈನ್ ಮಾಡಿಲ್ಲ ಅಂದರೆ ಕಷ್ಟಪಟ್ಟು ಡ್ಯೂಟಿ ಮಾಡಿದ್ರು ಇನ್ಸೆಂಟಿವ್ ಕೊಡೋಲ್ಲ. ಸೊ ಅದು ರೀಸನಿಂದ ನಾನು ಸ್ವಿಗ್ಗಿ ಮಾಡ್ತಾಯಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಟ್ರೈ ಮಾಡೋಣ ಅನ್ನೋಂಥ ಪ್ಲ್ಯಾನ್ಸ್ ಅಂತೂ ಇದೆ. ಅಂದರೆ ಅಟ್ಲೀಸ್ಟ್ ಟ್ರೈ ಮಾಡಬೇಕು ಅಂತ. ಯಾಕಂದರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅಂದರೆ ಬೇರೆ ಬೇರೆ ಅಪ್ಲಿಕೇಶನ್ಸು ಈಗ ಅಷ್ಟೊಂದು ಈಸಿ ಅಲ್ಲ. ಎಲ್ಲ ಅಪ್ಲಿಕೇಶನ್ಸು ಕಷ್ಟನೇ ಆಗ್ತಾಯಿದೆ. ಯಾವುದ್ರಲ್ಲೂ ಈಸಿಯಾಗಂತೂ ಅರ್ನಿಂಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಟೈಮ್ ಬಂದರೆ ಆದರೆ ಟ್ರೈ ಮಾಡ್ತೀನಿ ಮತ್ತು ಸ್ವಿಗ್ಗಿನ. 1 ವೀಕ್ ಚಾಲೆಂಜು ಮೊದಲೆಲ್ಲ ಮಸ್ತಾಗಿತ್ತು. ವೀಕ್ ಚಾಲೆಂಜಸ್ ಅಂತೆ, ಡೇ ಚಾಲೆಂಜಸ್ ಅಂತೆ, ಅದು ಚಾಲೆಂಜು ಈ ಚಾಲೆಂಜು ಅಂತ. ಸೊ ಆ ಥರ ವೀಡಿಯೋಸ್ನ ನೀವೇನಾದರೂ ನಮ್ಮ ಚಾನಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅಂದರೆ ಕಮೆಂಟ್ ಮಾಡಿ ನೋಡೋಣ. ನೀವೇನಾದರೂ ಇಲ್ಲ ಬ್ರೋ ನನಗೆ ಅದೇ ಬೇಕಷ್ಟೇ, ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು ಸ್ವಿಗ್ಗಿ ವೀಡಿಯೋಸ್ ನೋಡಿ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನನಗೆ ಸ್ವಿಗ್ಗಿ ವೀಡಿಯೋ ಬೇಕು ಅಂದರೆ ಖಂಡಿತ ಮಾಡ್ತೀನಿ. ನಿಮ್ಮ ಕಮೆಂಟ್ಸ್ ಮೇಲೆ ನಿಂತಿದೆ. 3514 ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ವಿಗ್ಗಿನ ಮಾಡಬೇಕಾದ್ರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ನಮ್ಮ ಏರಿಯಾದಲ್ಲೇ ನಾವು ಇರ್ಬೋದು ಗುರು. ಅಂದರೆ ನಮಗೆಲ್ಲ ರೋಡುಗಳು ಗೊತ್ತಿರ್ತದೆ. ಈಗ ನೋಡಿ ಆ ಕಡೆ ರೋಡು ಸಿಕ್ಕಾಬಡೆ ಜಾಮು ಅಂತ, ಈ ಕಡೆ ಬಂದರೆ ಇಲ್ಲೂ ಸ್ವಲ್ಪ ಜಾಮ್ ಆಗಿದೆ. ಸೊ ಮುಂದೆ ಹೋಗಿ ರೈಟ್ ಎತ್ಕೊಂಡು ಅಂದರೆ ಒಂದು ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಹೋಗ್ಬಿಡ್ಬೋದು. ಸೊ ಈ ಒಂದು ಏನಂತಾರೆ, ಒಂದು ನಮ್ಮ ಏರಿಯಾದಲ್ಲಿ ಇರೋದ್ರಿಂದ ನಮಗೆ ಎಲ್ಲಿ ಶಾರ್ಟ್ ಕಟ್ಸ್ ಇದೆ, ಎಲ್ಲಿ ಯಾವ ಥರ ಏನು, ಎಲ್ಲಿ ಟ್ರಾಫಿಕ್ ಇರ್ತದೆ, ಎಲ್ಲಿ ಪೊಲೀಸರು ಇರ್ತಾರೆ, ಎಲ್ಲಿ ಹೆಂಗೆ ಏನು ಅಂತ ಸ್ವಲ್ಪ ಮಾಹಿತಿ ಇರೋದ್ರಿಂದ ಒಂದು ಸ್ವಲ್ಪ ಗಾಡಿನ ಸಖತ್ತಾಗಿ ಹೊಡಿಬೋದು. ಅದೇ ನಾವು ಪೋರ್ಟ್ರು ರ್ಯಾಪಿಡೋ ಮಾಡಿದ್ರೆ ಇಡೀ ಬೆಂಗಳೂರು ಓಡಾಡಬೇಕು. ಸೊ ಗೊತ್ತಾಗೋದಿಲ್ಲ ನಮಗೆ ಯಾವಾಗ ಎಲ್ಲಿ ಏನು ಆಗುತ್ತೆ ಅಂತ. ಸೊ ನನ್ನ ಪ್ರಕಾರ ಇದು ಪಿಕಪ್ ಪಾರ್ಸಲ್ ಆರ್ಡ್ರ್ ಅಂತೆ. ಬಟ್ ನಾನು ಇದಕ್ಕೆ ಹೋಗಲ್ಲ ಗುರು, ಕ್ಯಾನ್ಸಲ್ ಮಾಡ್ತೀನಿ. ಪಿಕಪ್ ಎಲ್ಲ ಹೋಗೋದು ಹಿಂಸೆ. ಬಟ್ ಒಂದೇ ಕ್ಯಾನ್ಸಲ್ ಇರೋದು, ಅದೊಂದು ತಲೆನೋವು. ಏನು ಮಾಡೋಣ 40 ರೂಪಾಯಿ ಚಾರ್ಜ್ ಅಷ್ಟೇ ಕೊಟ್ಟಿರೋದು. ಇನ್ನೊಂದೇನಪ್ಪ ಅಂದರೆ ಗುರು ಈ ಕಡೆ ಹೆವಿ ಟ್ರಾಫಿಕ್ ಇರ್ತದೆ. ಏನು ಮಾಡಲಿ ನನಗೆ ಅರ್ಥ ಆಯ್ತಾ ಇಲ್ಲ. ಎತ್ಕೊಳ್ಳೋಣ ಕ್ಯಾನ್ಸಲ್ ಮಾಡೋಣ. ಸೊ ಓಕೆ, ಒಂದು ಆರ್ಡ್ರನ್ನ ಕ್ಯಾನ್ಸಲ್ ಹೊಡಿತೀನಿ. ರಿಜೆಕ್ಟ್ ದಿಸ್ ಆರ್ಡ್ರ್. ಒಂದು ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ತೀನಿ. ಸೊ ನೋಡೋಣ ಬೇರೆ ಆರ್ಡ್ರು ಇನ್ನು ಮೇಲೆ ಯಾವ ಆರ್ಡ್ರು ಕ್ಯಾನ್ಸಲ್ ಮಾಡೋಂಗಿಲ್ಲ. ಒಂದೇ ಆರ್ಡ್ರ್ ಅಷ್ಟೇ ಕ್ಯಾನ್ಸಲ್ ಮಾಡೋಕ್ಕಾಗೋದು. ಆ ಒಂದು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ. ಇನ್ನು ಯಾವುದೇ ರೀತಿ ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋಂಗಿಲ್ಲ. ಸೊ ನನ್ನ ಅದೃಷ್ಟಕ್ಕೆ ದೇವರೇ ಯಾವುದೂ ಇಂಥ ಆರ್ಡ್ರಿಗೆ ಮತ್ತೆ ಬರಬಾರ್ದು. ಏನಕ್ಕೆ ಅಂದರೆ ಇದು ಪಿಕಪ್ ಆರ್ಡ್ರು ಗುರು, ಬರೀ 40 ರೂಪಾಯಿ ಸರ್ಜ್ ಕೊಟ್ಟಿದ್ದಾನೆ. ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಹೆವಿ ಟ್ರಾಫಿಕ್ ಇರ್ತದೆ ಆ ಏರಿಯಾ. ಸೊ ಟ್ರಾಫಿಕಲ್ಲಿ ಹೋಗಿ ತಗೊಳ್ಳೋದಕ್ಕಿಂತ ಇಲ್ಲೇ ಎಲ್ಲಾದರೂ ಲೋಕಲ್ ಹೊಡೆಯೋದು ಬೆಟ್ರು ಅಂತ ಕ್ಯಾನ್ಸಲ್ ಮಾಡಿದ್ದೀನಿ. ನೋಡೋಣ ನಮ್ಮ ಒಂದು ಅದೃಷ್ಟ. ಸೊ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಈ ಥರ ಕ್ಯಾನ್ಸಲ್ ಮಾಡಿದಾಗ ಒಳ್ಳೆ ಆರ್ಡ್ರ್ಗಳೇ ಕೊಡ್ತಾನೆ. ಬಟ್ ಒಂದೊಂದು ಸರಿ ಬೇಕು ಅಂತ ತಿಕ್ಕ ಉಡಿಸ್ತಾನೆ. ಸೊ ಎರಡು ಅಲ್ಲಿ ಯಾವುದೋ ಒಂದು ಆಗುತ್ತೆ. ಯಾವುದಾಗುತ್ತೋ ಈ ವಿಡಿಯೋದಲ್ಲಿ ನೀವೇ ನೋಡ್ತೀರಾ. ನೋಡಿ 3ನೇ ಆರ್ಡ್ರ್ ಬಂತು. ಸೊ ಗೈಸ್ 3ನೇ ಆರ್ಡ್ರ್ ಬಂತು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಯಿಂದ. ಸೊ ಪಿಕಪ್ ಮಾಡ್ಕೊಂಡಿದ್ದೀನಿ. ನೋಡಿ ಇಂಥ ಆರ್ಡ್ರ್ಗಳಾದರೆ ಪರವಾಗಿಲ್ಲ. ಯಾಕಂದರೆ ಪಿಕಪ್ 2 ಕಿಲೋಮೀಟ್ರ್ ಹೋದ್ರೂ ಡ್ರಾಪ್ 1 ಕಿಲೋಮೀಟ್ರ್ ಇರೋದ್ರಿಂದ ಏನೂ ಆಗೋಲ್ಲ ಅನಿಸಲ್ಲ. ಅದು ಪಿಕಪ್ಗೂ 3 ಕಿಲೋಮೀಟ್ರ್ ಹೋಗಬೇಕು, ಡ್ರಾಪ್ಗೂ 3-4 ಕಿಲೋಮೀಟ್ರ್ ಹೋಗಬೇಕು. ಅದರಲ್ಲೂ ಜಿನಿ ಆರ್ಡ್ರ್, ಅದು ಫುಡ್ ಆರ್ಡ್ರಲ್ಲ, ಜಿನಿ ಆರ್ಡ್ರು. ಆ್ಯಕ್ಚುಲಿ ನಂದು ಜಿನಿ ಆರ್ಡ್ರು ಕ್ಯಾನ್ಸಲ್ ಆಗಿತ್ತು, ಗೊತ್ತಿಲ್ಲ. ಮತ್ತೆ ಜಿನಿ ಆರ್ಡ್ರ್ ಕೊಡ್ತಾ ಇದ್ದಾನೆ. ಈಗ ಮತ್ತೆ ಟಿಕೆಟ್ ರೈಸ್ ಮಾಡಿ ಕ್ಯಾನ್ಸಲ್ ಮಾಡಬೇಕು. ಅದು ಯಾವ ರೀತಿ ಏನು ಅಂತ ನನ್ನ ಹಳೆ ವೀಡಿಯೋಸ್ಗಳಲ್ಲಿ ಇದ್ದಾವೆ, ದಯವಿಟ್ಟು ಹೋಗಿ ನೋಡಿ. ಯಾವ ರೀತಿ ಜಿನಿ ಆರ್ಡ್ರು ಮತ್ತು ಇನ್ಸ್ಟಾಮಾರ್ಟ್ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಕೋಬೋದು, ಬೇಡ ಯಾವ ರೀತಿ ಬೇಡ ಅಂದರೆ ಏನು ಮಾಡಬೇಕು ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಹೋಗ ನೋಡಿ. ಅಣ್ಣ 8769 196 4 ರೂಪೀಸ್ ಇಲ್ಲ. ಥ್ಯಾಂಕ್ ಯು ಗೈಸ್. 3ನೇ ಡ್ಯೂಟಿ ಬೀಳ್ತಾಯಿದೆ. 3ನೇ ಡ್ಯೂಟಿನೂ ಪಾರ್ಸಲ್ಲು.
ಸೊ ಈಗ ಕ್ಯಾನ್ಸಲ್ ಅಂತೂ ಮಾಡೋಕ್ಕಾಗಲ್ಲ, ಹೋಗಿ ಪಿಕ್ ಮಾಡಲೇಬೇಕು. ರೈದಾ ರೆಸ್ಟೋರೆಂಟ್ ಅಂತ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? 2.5 ಇದೆ. ಬಟ್ ಏನಪ್ಪ ಅಂದರೆ ಅದೇ ನಮಗೆ ಫುಡ್ ಆರ್ಡ್ರ್ ಆಗಿದ್ದರೆ 80 ರೂಪಾಯಿ ಮೇಲೆ ಕೊಡ್ತಿದ್ದಿದ್ದ. ಸೊ ಪಾರ್ಸಲ್ ಆರ್ಡ್ರ್ ಆಗಿರೋದ್ರಿಂದ ಕಮ್ಮಿ. ಈಗ ಇನ್ನೊಂದೇನಪ್ಪ ಅಂದರೆ ಕ್ಯಾನ್ಸಲ್ ಮಾಡೋಕ್ಕೂ ಆಗೋಲ್ಲ. ಕ್ಯಾನ್ಸಲ್ ಮಾಡಿದ್ರೆ ಇದಾಗುತ್ತೆ. ಸೊ ಬ್ಯಾಡ್ ಲಕ್ ಶುರುವಾಗಿದೆ ಅಂತ ಹೇಳ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ, ಪಿಕಪ್ ಮಾಡೋಣ. ಥ್ಯಾಂಕ್ ಯು ಸರ್. ಸೊ ಗೈಸ್ ಈಗ 6158 ಬ್ಯಾಟ್ರಿ ಇಡೋದು ಚಾರ್ಜಿಂಗ್ ಮಾಡೋದು. ಚಾರ್ಜಿಂಗ್ ಮಾಡೋದು. ಸೊ ಗೈಸ್ ಇವತ್ತು ನಾನು 4ನೇ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ. ಸೊ ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನಿನಗೆ ಮಾಡಕ್ಕೆ ಕೆಲ್ಸ ಇಲ್ವಾ? ಸೊ ಗೈಸ್ ಕಸ್ಟಮರು ಗೇಟ್ ತೆಗೆದುಬಿಟ್ಟು ಗೇಟ್ ಒಳಗಡೆ ಬಿಡಿ ಅಂತ ಹೇಳಿದ್ದಾರೆ. ಸೊ ಇಟ್ಟಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ಈ ಥರ ಕೇಳಿದಾಗ ಕಸ್ಟಮರ್ಸು ಭಯ ಆಗುತ್ತೆ. ಏನಕ್ಕೆ ಅಂದರೆ ಅಕಸ್ಮಾತ್ ಕಸ್ಟಮರ್ ಏನಾದರೂ ಸರ್ ನಾನು ಆರ್ಡ್ರನ್ನ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಏನಾದರೂ ಟಿಕೆಟ್ ರೇಸ್ ಮಾಡಿದಂದರೆ ಇಮಿಡಿಯೇಟಾಗಿ ಐ ಡಿನೇ ಬ್ಲಾಕ್ ಮಾಡಿ ಬಿಸಾಕ್ಬಿಡ್ತಾರೆ ಸ್ವಿಗ್ಗಿಯವರು. ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ, ಏನೋ ಅದ್ರ ಬಗ್ಗೆ ಇದೇ ಮಾಡಲ್ಲ. ಕಸ್ಟಮರ್ ಏನು ಹೇಳಿದರೆ ಅದೇ ಕಸ್ಟಮರ್ ವಾಕ್ಯ ವೇದ ವಾಕ್ಯ ನನ್ನ ಥರ ಇದು ಮಾಡಿಬಿಡ್ತಾರೆ. ಸೊ ನಾವೇನೋ ಕೊಟ್ಟು ಬಂದಿರ್ತೀವಿ, ಬಟ್ ಅವರು ಬೈ ಮಿಸ್ಸಾಗಿ ಟಿಕೆಟ್ ರೇಸ್ ಮಾಡಿದ್ರು ನಮ್ಮ ಐ ಡಿ ಡಮಲ್ ಡುಮಿಲ್ ಆಗಿಬಿಡುತ್ತೆ. ಸೊ ಹುಷಾರಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಈ ಥರ ವಿಚಾರನ ಹ್ಯಾಂಡಲ್ ಮಾಡಿ. 6 ಗಂಟೆಗೆ ಡ್ಯೂಟಿ ಶುರು ಮಾಡಿದ್ದು, ಈಗ 7-9 ಆಗಿದೆ. ಇಲ್ಲಿಗೆ 4 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಆ ಲೆಕ್ಕಕ್ಕೆ ಹಾಫ್ ಆನ್ ಅವರ್ಗೆ 2 ಆರ್ಡ್ರ್ ಲೆಕ್ಕಾಚಾರದಲ್ಲಿ ಮಾಡಿರೋದು. ಈಗ ಇಲ್ಲಿಂದ ಇನ್ನೂ ನಮಗೆ ಎಷ್ಟು ಬೇಕು? 11 ಆರ್ಡ್ರ್ ಬೇಕು. ಸೊ ನೋಡೋಣ ಎಷ್ಟೊತ್ತು ಟೈಮ್ ತಗೊಳುತ್ತೆ ಅಂತ. ಸೊ ಈಗ ವೆಯ್ಟ್ ಮಾಡ್ತಾಯಿದ್ದೀನಿ 5ನೇ ಆರ್ಡ್ರಿಗೋಸ್ಕರ. ಇನ್ನೂ ಬಂದಿಲ್ಲ. ಇಲ್ಲಿ ಈಗ ಝೋನಲ್ಲೇ ಇದ್ದೀನಿ, ನಮ್ಮ ಏರಿಯಾದಲ್ಲೇ ಇದ್ದೀನಿ. ಬರುತ್ತೆ, ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ಬಂದಿದ್ದ ತಕ್ಷಣ ಪಿಕಪ್ ಮಾಡ್ಕೊಂಡೆ ಬನ್ನಿ. ಬೈ 7103 ಸ್ವಿಗ್ಗಿ ಆರ್ಡರ್. ಥ್ಯಾಂಕ್ ಯು ಸರ್. ಗೈಸ್ ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದಾನೆ. ಸೊ ಈಗ 5 ಆರ್ಡ್ರ್ ಕಂಪ್ಲೀಟ್ ಆಯಿತು. ಈಗ 6 ಮತ್ತು 7 2 ಆರ್ಡ್ರ್ ಒಟ್ಟಿಗೆ ಕೊಟ್ಟಿದ್ದಾನೆ. ಸೊ ಪಿಕಪ್ ಮಾಡ್ಕೊಳಕ್ಕೆ ಹೋಗೋಣ. ಒಂದು ಪಿಜ್ಜಾ ಬೇಕ್ರಿ, ಇನ್ನೊಂದು ಚುಂಗ್ವಾ ಅಂತೆ. ಸೊ ಡ್ರಾಪ್ ಬಂದುಬಿಟ್ಟು ಸಾಗರ್ ನಗರ ಕಡೆಗೆ. ಎರಡೂ ಒಂದು ಈ ಕಡೆ ಫ್ಲೇವರ್ಗೆ ಈ ಕಡೆ ಇದೆ, ಒಂದು ಫ್ಲೇವರ್ಗೆ ಆ ಕಡೆ ಇದೆ. ಥ್ಯಾಂಕ್ಸ್ ಅಣ್ಣ. ಎಷ್ಟೊತ್ತಾಗುತ್ತೆ? ಥ್ಯಾಂಕ್ ಯು ಸರ್. 6527. ಓಕೆ ಬ್ರೋ. ಅದೇ ಅದನ್ನು ನಾನು ಹೇಳ್ತಿರ್ಲಿಲ್ಲ ಇಷ್ಟು ದಿವಸ, ನಾನು ಅದನ್ನು ಹೇಳ್ತೀನಿ. ಓಕೆ. ಗೈಸ್ ಇವನು ಸ್ವಿಗ್ಗಿ ಅವನು ಎಷ್ಟು ಕಿತ್ತೋದು ಕಚಡ ನನ್ನ ಮಗ ಅಂದರೆ ನನಗೆ ನಿಜ ಇವತ್ತು ಕೋಪನೇ ಬಂದುಬಿಡ್ತು. ಅದಕ್ಕೆ ಬೈಕ್ ಆ್ಯಂಡ್ ಮೊಬೈಲ್ ಇಶ್ಯೂ ಆಗ್ಬಿಟ್ಟು ಡ್ಯೂಟಿನೇ ಆಫ್ ಮಾಡಿಬಿಟ್ಟು ಮನೆ ಕಡೆ ಹೋಗ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 10 ಗಂಟೆ. ವಿಷಯ ಏನಪ್ಪ ಅಂದರೆ ನಿಮ್ಗೆ ಆಗಲೇ ಹೇಳಿದೆ ತಾನೆ ಫಸ್ಟೇ ನಾನು ಒಂದು ಆರ್ಡ್ರನ್ನ ರಿಜೆಕ್ಟ್ ಮಾಡಿದ್ದೆ ಅಂತ. ಸೊ ಈ ನನ್ನ ಮಗ ಏನು ಮಾಡ್ದ ಅಂದರೆ ಈಗ 2 ಆರ್ಡ್ರನ್ನ ಕೊಟ್ಟವನೆ, ಬ್ಯಾಕ್ ಟು ಬ್ಯಾಕ್ 2 ಆರ್ಡ್ರನ್ನ ಕೊಟ್ಟವನೆ. ಎಲ್ಲಿಗಪ್ಪ ಅಂದರೆ ಇಲ್ಲಿಂದ ಬನ್ನೇರುಘಟ್ಟ ಕೊಟ್ಟವನೆ 27 ಕಿಲೋಮೀಟ್ರು. ಜಿನಿ ಆರ್ಡ್ರು 240 ರೂಪಾಯಿ ಕೊಟ್ಟವನೆ. ಯಾರು ಗುರು ಹೋಗ್ತಾರೆ? ಬೇಜಾರಾಗೋಯ್ತು. ಇಲ್ಲಿ ನೋಡಿ ರಿಜೆಕ್ಟ್ ಆಯಿತು, ಪ್ಲಸ್ಸು ಟೋಟಲ್ ಡಿಸ್ಟೆನ್ಸ್ 23 ಕಿಲೋಮೀಟ್ರ್ ಅಂತದೆ. ಬೇಜಾರಾಗೋಯ್ತು. ರಿಜೆಕ್ಟ್ ಆಯಿತು, ಇನ್ಸೆಂಟಿವ್ ಹೋಯ್ತು. ಬಟ್ ಆದರೆ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 1115 ರೂಪಾಯಿ ಆಗಿದೆ. ಅಂದರೆ 1150 ಆಗಿದ್ದು 40 ರೂಪಾಯಿ ಪೆನಲ್ಟಿ ಹಾಕಿದ್ದಾನೆ. ಸೊ ಟೋಟಲು 1115 ರೂಪಾಯಿ. ಇನ್ಸೆಂಟಿವ್ ಇಲ್ಲ, ಏನೂ ಇಲ್ಲ, ಹೋಯ್ತು. ಕಷ್ಟಪಟ್ಟು ದುಡ್ದಿದ್ದೆಲ್ಲ ಹಾಳಾಗೋಯ್ತು. ನೀರು ಪಾಲಾಗೋಯ್ತು. ಇವತ್ತು ಕಷ್ಟಪಟ್ಟಿದ್ದೆಲ್ಲ ನೀರು ಪಾಲಾಗೋಯ್ತು ಈ ಸ್ವಿಗ್ಗಿ ಮಾಡಿದ ಕೆಲಸಕ್ಕೆ. ಈ ನನ್ನ ಮಗ ಹಿಂಗೆ ಬೇಕು ಅಂತ ನಮ್ಮನ್ನು ಆಟ ಆಡಿಸ್ತಾನೆ. ಇವನು ಎಂಥ ಕಿತ್ತೋದು ನನ್ನ ಮಗ ಅಂದರೆ ಬೇಕು ಅಂತ. ನಾನು ಆಲ್ರೆಡಿ ಒಂದು ರಿಜೆಕ್ಟ್ ಮಾಡಿದ್ದೀನಿ ಅಂತ ಅವ್ನಿಗೆ ಗೊತ್ತು. ಯಾಕೆ ಮತ್ತೆ ಅದೇ ಆರ್ಡ್ರ್ ಹಾಕ್ತಾನೆ ಹೇಳಿ? ಬೇಕು ಅಂತ ಹಾಕೋದು. ಯಾಕೆಂದರೆ ನಮ್ಮ ಇದನ್ನು ಹಾಳು ಮಾಡಬೇಕು ಅಂತ. ಸೊ ಸಿಕ್ಕಾಬಟ್ಟೆ ಬೇಜಾರಾಯಿತು. ಸೊ ಅದಕ್ಕೆ ನಾನು ಡ್ಯೂಟಿನ ಆಫ್ ಮಾಡಿದೆ, ಮನೆ ಕಡೆ ಹೋಗ್ತಾಯಿದ್ದೀನಿ. ಸೊ ಹೆಂಗಿದ್ರು ನಾನು ಅಂದ್ಕೊಂಡಿದ್ದೀನಿ 1000 ರೂಪಾಯಿ ಆಗಬೇಕು ಅಂತ ನನ್ನ ಟಾರ್ಗೆಟ್ ಇವತ್ತು. ಸೊ 1115 ರೂಪಾಯಿ ಆಗಿದೆ. ಇನ್ಸೆಂಟಿವ್ ಬಂದಿದ್ದರೆ ಒಂದಷ್ಟು ಕಷ್ಟಪಟ್ಟಿದ್ದಕ್ಕೂ ಇದಿರ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಇನ್ಸೆಂಟಿವ್ ಬರಲಿಲ್ಲ. ಇನ್ಸೆಂಟಿವ್ ಬರೋಲ್ಲ, ಈಗ ಹಾಳಾಗೋಯ್ತು.
ಬೇಜಾರಾಗ್ತಿದೆ, ಬಾಯಿಗಳು ಒಳ್ಳೆ ಮಂತ್ರಗಳು ಬರ್ತಾ ಇದ್ದಾವೆ. ಇದಕ್ಕೆ ನಾನು ಸ್ವಿಗ್ಗಿ ಮಾಡೋಲ್ಲ. ಏನಕ್ಕೆ ಅಂದರೆ ನೋಡಿ, ಒಂದೇ ಆರ್ಡ್ರ್ ಆಪ್ಷನ್ ಕೊಡ್ತಾನೆ. ಒಂದು ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ಮೇಲೆ ಅವ್ನಿಗೆ ಹಾಕಿದ್ದನ್ನೆಲ್ಲ ಮಾಡ್ಬೇಕು. ನಾವು ದೇಶ ಬಿಟ್ಟು ಹಾಕಿದ್ರು ನಾವು ಹೋಗಲೇಬೇಕು, ಇನ್ಸೆಂಟಿವ್ ಬೇಕು ಅಂದರೆ, ಇಲ್ಲಾಂದರೆ ಆಫ್ ಮಾಡ್ಕೊಂಡು ಮನೆಗೆ ಹೋಗಬೇಕು. ಇದು ಬೇಜಾರು. ಸೊ ಇದೇ ರೀಸನ್ಗೆ ನಾನು ಮಾಡಲ್ಲ. ನಂದು ಎಲೆಕ್ಟ್ರಿಕ್ ಗಾಡಿಗಳು ಈಗ 53% ಚಾರ್ಜ್ ಇದೆ. ನಾನು ಅಷ್ಟು ದೂರ ಹೋಗ್ಬಿಟ್ಟು ಏನು ಮಾಡಲಿ ಅಲ್ಲಿಂದ? ಅದು ರಾತ್ರಿ ಹೊತ್ತು ಡೇ ಟೈಮ ಹೋಗಲಿ, ಅಲ್ಲಿಂದ ಹೋಗ್ಬಿಟ್ಟು ಆ ಕಡೆಯಿಂದ ಏನಾದರೂ ಒಂದು ಆರ್ಡ್ರ್ ಸಿಗುತ್ತೆ ಅಂತ ವೆಯ್ಟ್ ಮಾಡೋದಕ್ಕೆ. ನೈಟ್ ಹೊತ್ತಲ್ಲಿ ಇಷ್ಟು ಹೊತ್ತಲ್ಲಿ ಹಾಕಿದ್ರೆ ಹೆಂಗೆ ಹೋಗೋಕ್ಕಾಗುತ್ತೆ? ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ? ಇಂಥ ಆರ್ಡ್ರು ರ್ಯಾಪಿಡೋದಲ್ಲಿ ಇರ್ತಾರೆ ತಾನೆ, ರ್ಯಾಪಿಡೋ ಪಾರ್ಸಲ್ ಆರ್ಡ್ರ್ಗಳು ಮಾಡೋರು ಇರ್ತಾರೆ, ಅಂಥವ್ರು ಕೊಡ್ಬೋದು ತಾನೆ. ಇಲ್ಲ ನಮಗೆ ಕೊಡೋದು ಅಂದರೆ ಬೇಕು ಅಂತ ನಮ್ಮ ಇನ್ಸೆಂಟಿವ್ ಹಾಳು ಮಾಡಬೇಕಲ್ವ, ಅದೇ ವಿಚಾರಕ್ಕೆ ಅವ್ನು ಕೊಡೋದು. ಸೊ ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಅರ್ನಿಂಗ್ಸ್ ಬಂದು 1115. ಬೇಜಾರೇನಿಲ್ಲ. ಏನಕ್ಕೆ ಅಂದರೆ ಆಗಿದೆ, ಅರ್ನಿಂಗ್ಸ್ ಏನೋ ಆಗಿದೆ, ಅದು ಸರ್ಜಿತ್ತು ಆಗಿದೆ ಅಷ್ಟೇ. ಬಟ್ ಏನಪ್ಪ ಇನ್ನೊಂದು ಬೇಜಾರೇನಪ್ಪ ಅಂದರೆ 40 ರೂಪಾಯಿ ಪೆನಲ್ಟಿ ಬಿತ್ತು, ಇನ್ಸೆಂಟಿವ್ ಹಾಳಾಗೋಯ್ತು. ಸೊ ಇದು ವಿಷಯ. ನೋಡೋಣ ಮುಂದಿನ ದಿನಗಳಲ್ಲಿ ಸ್ವಿಗ್ಗಿನ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಬಟ್ ಏನಂದರೆ ಈ ಥರ ಸಿಚುವೇಷನ್ಗಳು ಈ ಥರ ಬಂದಾಗ ಮಾಡೋಕ್ಕೆ ನನಗೂ ಒಂಥರ ಬೇಜಾರಷ್ಟೇ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ತುಂಬ ದಿನಗಳಾದಮೇಲೆ ಸ್ವಿಗ್ಗಿ ಮಾಡೋಕ್ಕೆ ಬಂದೆ. ಚೆನ್ನಾಗಿ ಆಗ್ತಿತ್ತು, ಚೆನ್ನಾಗಿ ಅರ್ನಿಂಗ್ಸ್ ಆಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಅದು ಗೆಟ್ಸ್ಬಿಟ್ಟು ಇನ್ನೊಂದು 2 ಆರ್ಡ್ರ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಿತ್ತಷ್ಟೇ. ಇನ್ನು 2 ಆರ್ಡ್ರು ಇಲ್ಲಿ ನೋಡಿ ನಿಮಗೆ ತೋರಿಸ್ತೀನಿ ನೋಡಿ. 2 ಆರ್ಡ್ರ್ ಬೇಕಿತ್ತು ನನಗಿನ್ನ, 13 ಆರ್ಡ್ರ್ ಮಾಡಿದ್ದೆ, 14, 15. ಇನ್ನು 2 ಆರ್ಡ್ರ್ ಮಾಡಿಬಿಟ್ಟಿದ್ದಿದ್ರೆ 150 ರೂಪಾಯಿ ಇನ್ಸೆಂಟಿವು. ಲೋಕಲ್ ಆರ್ಡ್ರ್ ಕೊಡ್ಬೋದು ತಾನೆ, ಅಷ್ಟು ಲಾಂಗ್ ಕೊಟ್ಟರೆ ಯಾವನು ಹೋಯ್ತಾನೆ ಹೇಳಿ? ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ಇವನಿಗೆ? ಬೇಜಾರಾಯಿತು. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಿಗ್ಗಿ ವೀಡಿಯೋಸೇ ಬೇಕು ಅಂದರೆ, ಸ್ವಿಗ್ಗಿ ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಇಷ್ಟೆಲ್ಲ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬೈ ಫ್ರೆಂಡ್ಸ್. ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ, ಹೆಲ್ಮೆಟ್ ಹಾಕ್ಕೊಳ್ಳಿ, ಹುಷಾರಾಗಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.